ನಮಸ್ಕಾರ. ನನ್ನ ಹೆಸರು ರಮ್ಯಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ಅಧ್ಯಾಯ 13 ನಮ್ಮ ಪರಿಸರ. ಜೀವಿಗಳು ಪರಿಸರದಲ್ಲಿ ತಮ್ಮ ಜೀವನಾಧಾರವನ್ನು ಹೇಗೆ ನಡೆಸುತ್ತವೆ ಎಂಬುದರ ಬಗ್ಗೆ ಸೆಮಿನಾರ್ ಮಾಡುತ್ತಿದ್ದೇನೆ. ಜೀವಿಗಳು ಪರಿಸರದಲ್ಲಿ ಜೀವನಾಧಾರ ಅಂದ್ರೆ ಬದುಕುವುದಕ್ಕೆ ಶಕ್ತಿನ ಹೇಗೆ ಪಡ್ಕೊಂತವೆ, ಅದಕ್ಕೆ ಅದ್ರ ಬಗ್ಗೆ ನಾವು ಸ್ವಲ್ಪ ವಿಂಗಡಿಸ್ತೀವಿ. ಫಸ್ಟ್ನೇದು ಉತ್ಪಾದಕರು, ಎರಡನೇದು ಭಕ್ಷಕರು. ಭಕ್ಷಕರಲ್ಲಿ ವಿಧಗಳು ಬರ್ತವೆ. ಪ್ರಾಥಮಿಕ ಭಕ್ಷಕಗಳು, ದ್ವಿತೀಯ ಭಕ್ಷಕಗಳು, ತೃತೀಯ ಭಕ್ಷಕಗಳು ಮತ್ತು ಇನ್ನೊಂದು ವಿಘಟಕಗಳು. ಉತ್ಪಾದಕರು ಅಂತಂದ್ರೆ ಪತ್ರಹರಿತಿನ ಉಪಸ್ಥಿತಿಯಲ್ಲಿ ಸೂರ್ಯನ ವಿಕಿರಣಗಳನ್ನು ಬಳಸಿಕೊಂಡು ನೀರಾವಯವ ಪದಾರ್ಥಗಳಿಂದ ಸಕ್ಕರೆ ಮತ್ತು ಪಿಷ್ಟ ಅಂದ್ರೆ ಆಲೂಗಡ್ಡೆಯಲ್ಲಿರುತ್ತಲ್ಲ ಆ ತರದ್ದು, ಅವುಗಳನ್ನು ಉತ್ಪಾದಕಗಳು ಎನ್ನುತ್ತೇವೆ. ಭಕ್ಷಕರು ಅಂದ್ರೆ ಉತ್ಪಾದಕರು ಉತ್ಪಾದಿಸಿದ ಆಹಾರವನ್ನು ನೇರವಾಗಿ ಅಥವಾ ಪರೋಕ್ಷವಾಗಿ ಭಕ್ಷಿಸುವ ಜೀವಿಗಳನ್ನು ನಾವು ಭಕ್ಷಕರು ಎನ್ನುತ್ತೇವೆ. ಅದ್ರಾಗೆ ಪ್ರಾಥಮಿಕ ಭಕ್ಷಕ ಮತ್ತು ದ್ವಿತೀಯ ಭಕ್ಷಕ ಮತ್ತು ತೃತೀಯ ಭಕ್ಷಕ. ದ್ವಿತೀಯ ಭಕ್ಷಕವನ್ನು ನಾವು ಸಣ್ಣ ಮಾಂಸಾಹಾರಿ ಅಂತೀವಿ, ತೃತೀಯ ಭಕ್ಷಕ ಉನ್ನತ ಮಾಂಸಾಹಾರಿ ಅಂತೀವಿ. ಮತ್ತೆ ವಿಘಟಕಗಳು ಅಂದ್ರೆ ಸಂಕೀರ್ಣ ಸಾವಯವ ಪದಾರ್ಥಗಳನ್ನು ಸರಳ ನೀರಾವಯವ ಪದಾರ್ಥಗಳನ್ನಾಗಿ ಮಾಡುವುದೇ ವಿಘಟಕಗಳು ಎನ್ನುತ್ತೇವೆ. ಘಟಕಗಳು ಸತ್ತ ಪ್ರಾಣಿಗಳು ವಿಘಟಕಗಳು ಇರ್ಲಿಲ್ಲ ಅಂದ್ರೆ ಏನಾಗ್ತಿತ್ತು? ವಿಘಟಕಗಳು ಇರ್ಲಿಲ್ಲ ಅಂದ್ರೆ ಸತ್ತ ಪ್ರಾಣಿಗಳೆಲ್ಲ ಹಂಗೆ ಇದ್ದು ಏನಾಗ್ತಿತ್ತು ಅಂದ್ರೆ ಅದು ಪರಿಸರ ಮಾಲಿನ್ಯ ಆಗ್ತಿತ್ತು, ಜಲ ಮಾಲಿನ್ಯ ಆಗ್ತಿತ್ತು, ಸಸ್ಯಗಳು ಬೆಳೆಯಕ್ಕೆ ಜಾಸ್ತಿ ಅವಕಾಶ ಇರ್ಲಿಲ್ಲ. ಭಕ್ಷಕಗಳಲ್ಲಿ ನಾವು ಹಲವಾರು ಇನ್ನಾಗಿ ವಿಂಗಡಿಸ್ತೀವಿ. ಅದು ಫಸ್ಟ್ನೇದು ಸಸ್ಯಾಹಾರಿ, ಎರಡನೇದು ಮಾಂಸಾಹಾರಿ, ಮೂರನೇದು ಸರ್ವಾಹಾರಿ, ನಾಲ್ಕನೇದು ಪರಾವಲಂಬಿತ. ಸಸ್ಯಾಹಾರಿ ಉದಾಹರಣೆಗೆ ಜಿಂಕೆ. ಮತ್ತು ಸಸ್ಯಾಹಾರಿಗಳು ಸಸ್ಯಗಳನ್ನು ತಿಂದು ಶಕ್ತಿಯನ್ನು ಪಡೆದುಕೊಳ್ಳುತ್ತವೆ. ಮಾಂಸಾಹಾರಿಗಳು ಸಸ್ಯಾಹಾರಿಗಳ ಮಾಂಸವನ್ನು ತಿಂದು ಶಕ್ತಿಯನ್ನು ಪಡೆದುಕೊಳ್ಳುತ್ತವೆ. ಸರ್ವಾಹಾರಿಗಳು ಅದು ಸಸ್ಯಗಳನ್ನು ತಿಂತವೆ, ಮಾಂಸಗಳನ್ನು ತಿಂದು ಅತಿ ಹೆಚ್ಚು ಮಾಂಸ ತಿಂದು ಶಕ್ತಿನ ಪಡ್ಕೊಂತವೆ. ಮತ್ತು ಪರಾವಲಂಬಿತ ಅಂತಂದ್ರೆ ಪರಾವಲಂಬಿತ ಬೇರೆ ಜೀವಿಗಳಿಂದ, ಉದಾಹರಣೆಗೆ ಸೊಳ್ಳೆ ಬೇರೆ ದೇಹದಿಂದ ರಕ್ತವನ್ನ ಪಡ್ಕೊಂಡು ಅದು ಹೆಚ್ಚು ಶಕ್ತಿಯನ್ನ ಪಡೆದುಕೊಳ್ಳುತ್ತದೆ.